ಪಾದರಕ್ಷಣೆಗೋಸ್ಕರ ಏನು ಮನೆ ಬಾಕ್ಲು ಹೊಸ್ಲಲ್ಲಿ ಬಿಟ್ಟು ಒಳಗೆ ಹೋಗ್ತಾರಲ್ಲ, ಅದ್ರ ಸೆರಮಾಲೆ ಹಿಡ್ಕೊಂಡು ನಿನಗೆ ಸ್ವಾಗತ ಬಯಸ್ತಾ ಇದ್ದಾರೆ. ಪ್ಲೀಸ್ ಕಮ್. ಪ್ರದೀಪ್ ಈಶ್ವರ್ ಅವರು ಗಂಡು ಸೆನ್ಸರ್ ಅವರು, ನಾ ಮರ್ದ ನನ್ನ ಮಗ ಸರ್ ಅವನು. ವೀಕ್ಷಕರ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ರಣಕಣ ಎಷ್ಟರ ಮಟ್ಟಿಗೆ ಅಸಹ್ಯ ಮೂಡಿಸುವಂತಹ ಬೆಳವಣಿಗೆ ಇವತ್ತಾಗಿದೆ ಅಂದ್ರೆ, ಒಬ್ರು ಅಜಯ್ ಕುಮಾರ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾಜಿ ಮೇಯರ್ ಕೂಡ ಅವರು ಕಳೆದ ಬಾರಿ 2023ರ ಚುನಾವಣೆಯಲ್ಲಿ ಇದೇ ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ ಸ್ಪರ್ಧೆ ಮಾಡಿರ್ತಾರೆ ಬಿಜೆಪಿ ಅಭ್ಯರ್ಥಿಯಾಗಿ. ಅವರು ಕಡಿಮೆ ಸಾಮಾನ್ಯ ಮತ ಏನು ಪಡೆದುಕೊಂಡಿರೋದಿಲ್ಲ, ಬಹಳ ಮೆಚ್ಚುಗೆ ಆಗುವಂತಹ ಮತಗಳನ್ನೇ ಅವ್ರು ಪಡ್ಕೊಂಡಿರ್ತಾರೆ. 56,410 ಮತಗಳನ್ನು ಪಡ್ಕೊಂಡಿರ್ತಾರೆ. ಜೊತೆಯಲ್ಲಿ ನೋಡಿ, ಒಂದು ಡಿಫ್ರೆನ್ಸ್ ಅಂದ್ರೆ ಶಾಮನೂರು ವಿರುದ್ಧ 27,888 ಮತಗಳ ಅಂತರದಿಂದ ಸೋತರು ಕೂಡ ಇಲ್ಲಿ ಒಂದು ಗೌರವ ತಂದು ಕೊಡಬಲ್ಲಂತಹ ಒಂದು ಮತಗಳು ಅಂತ ಹೇಳ್ಬೋದು. ಯಾಕಂದ್ರೆ 56,000 ಚಿಲ್ಲರೆ ಮತ ಅಂದ್ರೆ ಏನು ಕಡಿಮೆ ಇಲ್ಲ. ಅಂತ ಶಾಮನೂರು ಶಿವಶಂಕರಪ್ಪನಂತಹ ಒಬ್ಬ ಕಾಂಗ್ರೆಸ್ನ ಭದ್ರಕೋಟೆನಲ್ಲಿ ಬಿಜೆಪಿಯ ಅಜಯ್ ಕುಮಾರ್ ಅವರು ತಾಕತ್ತದು ಅಂತ ಹೇಳ್ಬೋದು. ಎಸ್, ಅದೆಲ್ಲವೂ ತಾಕತ್ತು, ಅದೆಲ್ಲವೂ ಅವರ ಗತ್ತು ಗೈರತ್ತು, ಇದೆಲ್ಲವನ್ನು ಕೂಡ ಒಪ್ಕೊಳ್ಬಹುದು. ಬಟ್ ಇವತ್ತು ನಡೆದಿರುವಂತಹ ನಿನ್ನೆ ಮೊನ್ನೆಯಿಂದ ನಡೀತಾ ಇರುವಂತಹ ಬೆಳವಣಿಗೆ ಇದೆಯಲ್ಲ, ಅಜಯ್ ಕುಮಾರ್ ಅವರು ಅದಕ್ಕೆ ಮುಂಚೆ ಪ್ರದೀಪ್ ಈಶ್ವರ್ ಅವರು ಹಾಕುವಂತಹ ಚಾಲೆಂಜು, ನಿಮ್ಮ ದೇಶ ಅಂದ್ರೆ ಮುಸಲ್ಮಾನರು ಅಲ್ಪಸಂಖ್ಯಾತರನ್ನ ಪ್ರಶ್ನೆ ಮಾಡಿ ಅಂದ್ರೆ ಅವರ ಉದ್ದೇಶಿಸಿ ವಿಧಾನಸೌಧದ ಮುಂದೆ ಒಂದು ಬೈಟ್ ಕೊಡ್ತಾರೆ. ಅಲ್ಲಿ ಹೇಳ್ತಾರೆ, ಅಲ್ಲಿ ಪ್ರದೀಪ್ ಈಶ್ವರ್, ಈ ಅಯೋಗ್ಯರಿಗೆಲ್ಲ ನೀವು ಮತ ಕೊಡಬೇಡಿ, ನಿಮ್ಮ ದೇಶಭಕ್ತಿಯನ್ನ ಪ್ರಶ್ನೆ ಮಾಡಿದ್ರು, ನಿಮ್ಮ ಹೆಣ್ಮಕ್ಳ ಬಗ್ಗೆ ನೀವು ಅವರು ಮಾತನಾಡಿದ್ರು, ತುಜುವಾಗಿ ಮಾತನಾಡಿದ್ರು, ಇಂಥ ಅಯೋಗ್ಯ ಬಿಜೆಪಿಗರಿಗೆಲ್ಲ ನೀವು ಮತ ಕೊಡಬೇಡಿ ಅಂತ ಹೇಳಿ ಪ್ರದೀಪ್ ಈಶ್ವರ್ ಮಾತನಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಟಾಂಗ್ ಕೊಡುವಂತಹ ರೀತಿಯಲ್ಲಿ ಅಜಯ್ ಕುಮಾರ್ ಅವರು ಒಂದು ಖಾಸಗಿ ವಾಹಿನಿಯಲ್ಲಿ ಮಾತನಾಡ್ತಾರೆ. ಬಹಳ ಹಗುರವಾಗಿ ಮಾತನಾಡ್ತಾರೆ. ಎಲ್ಲ ರಾಜಕೀಯದ ಆರೋಪ ಪ್ರತ್ಯಾರೋಪ, ಈ ಕೆಸರು ಎರಚಾಡುವಂತಹ ಈ ಆಟ ಇದೆಯಲ್ಲ, ಇದೆಲ್ಲ ಈ ಆಟ, ಚದುರಂಗದ ಆಟ, ಇವೆಲ್ಲವೂ ಕೂಡ ಅನಾದಿ ಕಾಲದಿಂದ ಅವತ್ತಿಂದಲೂ ಕೂಡ ನಡ್ಕೊಂಡ್ ಬಂದಿರುವಂತಹ ಸಂಪ್ರದಾಯ, ಅದನ್ನು ಒತ್ತೊಟ್ಟಿಗೆ ಇರಲಿ. ಬಟ್ ಇಲ್ಲಿ ಈ ಮೊನ್ನೆ ಅಸೆಂಬ್ಲಿನಲ್ಲಿ ಏನು ಡಿ ಕೆ ಶಿವಕುಮಾರ್ ಮಾನ್ಯ ಉಪಮುಖ್ಯಮಂತ್ರಿಗಳು ಜೊತೆಯಲ್ಲಿ ಮುನರತ್ನಂ ನಾಯ್ಡು ಅವರು ಮಾತನಾಡಿದ್ರು ಗೊತ್ತಾ, ಈ ರೌಡಿಸಮು, ತೋಳ್ಬಲ, ತೊಡೆಬಲ, ನನ್ನ ತಾಕತ್ತು ನೋಡ್ತೀಯಾ, ಸೊ ಈ ರೀತಿ ಎಲ್ಲ ಇದೆಲ್ಲ ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ಇಲ್ಲಿ ಅಜಯ್ ಕುಮಾರ್ ಅವರು ನಿಜಕ್ಕೂ ಪಕ್ಷಾತೀತವಾಗಿ ಮಾತನಾಡಬೇಕು ಕೊಡ್ರಿ ಇಂಥ ವಿಚಾರಗಳನ್ನ. ನಾಚಿಕೆಗೇಡು ನಮ್ಮ ರಾಜಕೀಯ, ಕರ್ನಾಟಕ ರಾಜ್ಯ ರಾಜಕೀಯ ಎತ್ತ ಸಾಗ್ತಾ ಇದೆ ಅನ್ನುವಂಥದ್ದು. ನೋಡಿ, ಪ್ರದೀಪ್ ಈಶ್ವರ್ಗೆ ಒಂದು ಚಾಲೆಂಜ್ ಆಗ್ತಾರೆ, ಚಾಲೆಂಜ್ ಹಾಕ್ಲಿ, ತೊಡೆ ತಟ್ಲಿ, ಅದೆಲ್ಲವೂ ಕೂಡ ರಾಜಕೀಯದಲ್ಲಿ ಆಗಿರುವಂಥದ್ದೇ. ಆದ್ರೆ ಇಲ್ಲಿ ಪ್ರದೀಪ್ ಈಶ್ವರ್ನ ಏಕವಚನದಲ್ಲಿ ಮಾತನಾಡುವಂಥದ್ದು ಅಷ್ಟೇ ಅಲ್ಲದೆ ಅದನ್ನು ಮುಂದುವರೆದು ಹೇಳ್ತಾರೆ, ಚೊಪ್ಪಲಿಯ ಆರವನ್ನ ಹಾಕುವ ಮೂಲಕ ನಿನಗೆ ತಾಕತ್ತಿದ್ರೆ ಪ್ರದೀಪ್ ಈಶ್ವರ್ ಬಾಯಿಲಿಗೆ ನಿನಗೆ ಉತ್ತರ ಕೊಡೋದಕ್ಕೆ ಅಶೋಕಣ್ಣ ಬೇಕಾಗಿಲ್ಲ, ಏನು ಬಿಜೆಪಿಯ BY ವಿಜೇಂದ್ರ ಅವ್ರು ಬೇಕಾಗಿಲ್ಲ, ವಿಜಯಣ್ಣ ಬೇಕಾಗಿಲ್ಲ, ಅಥವಾ ಪ್ರತಾಪ್ ಸಿಂಹ ಬೇಕಾಗಿಲ್ಲ, ನನ್ನ ಹಿಂದೆ ಇರುವಂತ ಕಾರ್ಯಕರ್ತರೆ ಸಾಕು ನಿನಗೆ ನಿನ್ನನ್ನು ನೋಡ್ಕೊಳ್ಳೋದಕ್ಕೆ. ನಿನಗೆ ತಾಕತ್ತಿದ್ರೆ ಬಾ, ನೀನು ನಮ್ಮ ಕ್ಷೇತ್ರಕ್ಕೆ, ದಾವಣಗೆರೆ ಕ್ಷೇತ್ರಕ್ಕೆ ನಿನ್ನನ್ನು ಹೊಸಕಾಕ್ಬಿಡ್ತೀವಿ ಅಂತ ಹೇಳ್ತಾರೆ. ಅದನ್ನು ಮುಂದುವರೆದು ಹೇಳ್ತಾರೆ, ನೀನ್ ಇಲ್ಲಿಗೆ ಬಾ, ನಿನಗೆ ಚೊಪ್ಲಿ ಆಹಾರ ಹಾಕುವ ಮೂಲಕ ನಿನ್ನ ಸ್ವಾಗತಿಸ್ತೇವೆ ಅಂತ ಹೇಳ್ತಾರೆ. ಹೇಳ್ದಂಗೆ ಮಾಡ್ಬಿಟ್ರ. ನಿಜಕ್ಕೂ ನಾಚಿಕೆ ಆಗ್ಬೇಕು. ಈ ರಾಜಕೀಯ ಬೆಳವಣಿಗೆ ಇದೆಯಲ್ಲ, ಪ್ರದೀಪ್ ಈಶ್ವರ್ ಇವತ್ತು ಬಿಜೆಪಿಯ ಆಫೀಸ್ ದಾವಣಗೆರೆ ಏನು ಅಜಯ್ ಕುಮಾರ್ ಅವರು ಹಾಕಿದಂತ ಒಂದು ಚಾಲೆಂಜ್ಗೆ, ಅವ್ರು ಕೊಟ್ಟಂತ ಒಂದು ಆಹ್ವಾನಕ್ಕೆ ಅಜಯ್ ಕುಮಾರ್ ಮಾಜಿ ಮೇಯರ್, ಎಂತೆಂಥ ಉನ್ನತ ಹುದ್ದೆಗಳೆಲ್ಲ ಇರ್ತೀರಿ, ಎಂಥ ಕೀಳ್ಮಟ್ಟದ ರಾಜಕೀಯ ಕಿಳಿದು ಬಿಡ್ತೀರಿ ನೋಡಿ. ಹೇಳ್ದಂಗೆ ನಡ್ಕೊಂಡ್ಬಿಟ್ರು ಅವರು. ಏನ್ ಮಾಡಿದ್ರು ಪ್ರದೀಪ್ ಈಶ್ವರ್ ಚಾಲೆಂಜ್ ಅನ್ನ ಸ್ವೀಕಾರ ಮಾಡ್ತಾರೆ. ನಾನು ಬರ್ತೀನಿ ದಾವಣಗೆರೆಗೆ ಅಂತ ಹೇಳಿ ಚಾಲೆಂಜ್ ಸ್ವೀಕಾರ ಮಾಡಿಕೊಂಡು ಮೆರವಣಿಗೆ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರ ಮೂಲಕ ಮೆರವಣಿಗೆ ಮೂಲಕ ಹೋಗ್ತಾರೆ. ಅದನ್ನ ನಾನು ಹೇಳೋದಕ್ಕಿಂತಲೂ ನೀವು ಆ ದೃಶ್ಯ ನೋಡಿ, ನಿಮಗೂ ಕೂಡ ಅಸಹ್ಯ ಮೂಡಿಸುತ್ತೆ. ಯಾಕಂದ್ರೆ ಅಜಯ್ ಕುಮಾರ್ ಹೇಳ್ತಾರೆ, ನೀನು ದಾವಣಗೆರೆಗೆ, ನಿನಗೆ ಚೊಪ್ಪಲಿ ಹಾರವನ್ನ ಹಾಕುವ ಮೂಲಕ ನಿನಗೆ ವೆಲ್ಕಮ್ ಮಾಡ್ತೀವಿ, ಸ್ವಾಗತ ಮಾಡ್ತೀವಿ, ಬಾ ಪ್ರದೀಪ್ ಈಶ್ವರ್ ಅಂತ ಹೇಳಿ. ಸೊ ಆಹ್ವಾನ ಕೊಡ್ತಾರೆ. ಹೇಳ್ದಂಗೆ ನಡ್ಕೊಂಡ್ಬಿಟ್ರು. ಚೊಪ್ಪಲಿ ಹಾರ ಹಾಕ್ಲಿಲ್ಲ, ಚೊಪ್ಪಲಿ ಪೊರಕೆಯನ್ನು ತೋರಿಸುವ ಮೂಲಕ ಪ್ರದೀಪ್ ಈಶ್ವರ್ನ ಆಹ್ವಾನ ಮಾಡ್ಕೊಂಡ್ರು. ಅಸಹ್ಯಕರ ಬೆಳವಣಿಗೆ ಬಿಜೆಪಿ ಆಫೀಸ್ ಮುಂದೆ. ಆ ದೃಶ್ಯಗಳನ್ನು ತೋರಿಸ್ತೀವಿ, ಒಮ್ಮೆ ನೋಡ್ಕೊಂಬನ್ನಿ. ನೋಡಿದ್ರಲ್ಲ ಈ ದೃಶ್ಯಗಳನ್ನ. ಅಜಯ್ ಕುಮಾರ್ ಹೇಳಿದ್ರು, ಬಾ, ನಿನ್ನ ತಾಕತ್ತಿದ್ರೆ ನೀನ್ ದಾವಣಗೆರೆಗೆ ಬಾ, ನಿನ್ನ ನೋಡ್ಕೊಳ್ತೀವಿ ಅಂತ ಹೇಳಿ, ನಿನಗೆ ಚೊಪ್ಲಿ ಹಾರ ಹಾಕುವ ಮೂಲಕ ನಿನಗೆ ವೆಲ್ಕಮ್ ಮಾಡ್ತೀವಿ, ಬಾ ಪ್ರದೀಪ್ ಈಶ್ವರ್ ಅಂತ ಹೇಳಿ. ಪ್ರದೀಪ್ ಈಶ್ವರ್ ಕೂಡ ಆ ವೆಲ್ಕಮ್ನ ಅಂದ್ರೆ ಆ ಒಂದು ಚಾಲೆಂಜ್ ಅನ್ನ ಸ್ವೀಕಾರ ಮಾಡ್ಕೊಂಡು ಪ್ರದೀಪ್ ಈಶ್ವರ್ ಕೂಡ ಬರ್ತಾರೆ. ಬಿಜೆಪಿಯ ಕಚೇರಿ ಮುಂದೆ ಬರ್ತಾರೆ. ದಾವಣಗೆರೆ KB ಬಡಾವಣೆಯಲ್ಲಿರುವಂತಹ ಬಿಜೆಪಿ ಕಚೇರಿಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಬಿಜೆಪಿಯ ಕಾರ್ಯಕರ್ತರುಗಳು ಪ್ರದೀಪ್ ಈಶ್ವರ್ಗೆ ಚೊಪ್ಲಿ ತೋರಿಸೋದು, ಪೊರ್ಕೆಯನ್ನು ತೋರಿಸೋದು, ವೆಲ್ಕಮ್ ಮಾಡೇ ಬಿಡ್ತಾರೆ.
ಶಬಾಷ್. ಮಾಜಿ ಮೇಯರ್ ಅಜಯ್ ಕುಮಾರ್, ಮಾಜಿ ಮೇಯರು ಸಾಧಕ್ಕೆ ಕಳೆದ ಬಾರಿ ಅಜಯ್ ಕುಮಾರ್ ಅವರು 2023 ಚುನಾವಣೆಯಲ್ಲಿ ಇದೇ ಶಾಮನೂರು ಶಿವಶಂಕರಪ್ಪನವರ ಕೋಟೆಯಲ್ಲಿ ನಿಂತು ತೊಡೆ ತಟ್ಟಿದಂತ ಒಬ್ಬ ಖಡಕ್ ನಾಯಕ ಅಂತ ಕೂಡ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅವ್ರು ಪಡೆದುಕೊಂಡಂತ ಮತ ಕಾಂಜಿ ಪಿಂಜಿ ಮತ ಏನು ಪಡೆದುಕೊಂಡಿರಲಿಲ್ಲ. 56,410 ಮತಗಳನ್ನ ಪಡೆದುಕೊಂಡು ಅವರ ತಾಕತ್ತು ಏನನ್ನೋದನ್ನ ತೋರಿಸಿರ್ತಾರೆ. ಬಟ್ ಈಗ ಎಂತಹ ಕೀಳುಮಟ್ಟಕ್ಕೆ ಇಳಿದ್ಬಿಟ್ರ ಈ ಅಜಯ್ ಕುಮಾರ್ ಅವರು ಹೇಳ್ದಂಗೆ ಮಾಡ್ಬಿಟ್ರ ಅಥವಾ ಮಾಡಿಸ್ಬಿಟ್ರ ಗೊತ್ತಿಲ್ಲ. ನಿಜಕ್ಕೂ ಇದೊಂದು ನಾಚಿಕೆಗೇಡಿನ ಸಂಗತಿ. ನಿಜಕ್ಕೂ ಎಲ್ಲರೂ ಕೂಡ ತಲೆ ತಗ್ಗಿಸುವಂತ ಸಂಗತಿ. ರಾಜಕೀಯದಲ್ಲಿ ಇಂಥ ಬೆಳವಣಿಗೆಗಳನ್ನು ನಡೀಬಾರ್ದು. ಯಾಕಂದ್ರೆ ಒಬ್ಬ ಶಾಸಕ ಪ್ರದೀಪ್ ಈಶ್ವರ್ ನೀವು ಮಾಡಿ ಏನಾದ್ರೂ ಆರೋಪ ಮಾಡಿ ಪ್ರತಿ ಆರೋಪ ಮಾಡಿ ರಾಜಕೀಯದಲ್ಲಿ ಬಡದಾಡಿ ಮಾತನಾಡಿ ಎಂತದಾದ್ರೂ ಮಾಡ್ಕೊಳ್ಳಿ. ಬಟ್ ಈ ರೀತಿಯ ಕೀಳುಮಟ್ಟದ ಪದ ಬಳಕೆ ಮಾಡೋದು, ಕೀಳುಮಟ್ಟದ ಚೊಪ್ಲಿ ಹಾರ ಹಾಕುವಂಥದ್ದು, ಚೊಪ್ಲಿ ತೋರಿಸುವಂಥದ್ದು, ಪೊರ್ಕೆ ತೋರಿಸುವಂಥದ್ದು ಸಂಸ್ಕೃತಿ ಇದೆಯಲ್ಲ, ಇದು ಬಿಜೆಪಿಯ ಸಂಸ್ಕೃತಿನ ಅಥವಾ ಕಾಂಗ್ರೆಸ್ ಸಂಸ್ಕೃತಿನ? ಇದ್ಯಾವ ನ್ಯಾಯ, ಇದ್ಯಾವ ಸಂಸ್ಕೃತಿ ಅಂತೇಳಿ ನಾಚಿಕೆ ಆಗ್ಬೇಕಲ್ವಾ ಈ ಬೆಳವಣಿಗೆ ನಿಮಗೆ? ನಿಜಕ್ಕೂ ಮತದಾರರು ನಿಮ್ಮಿಬ್ಬರನ್ನು ಕೂಡ ಏನಂತ ನಿರ್ಧಾರ ಮಾಡ್ಬೇಕೀಗ? ಅದಕ್ಕೆ ಅಲ್ಪಸಂಖ್ಯಾತರು ಕರೆಕ್ಟಾಗಿ ಡಿಸೈಡ್ ಮಾಡಿದ್ರು. ಅಲ್ಪಸಂಖ್ಯಾತರು ಮಾಡಿದಂತ ನಿರ್ಧಾರ ಕರೆಕ್ಟ್ ಆಗಿತ್ತು. ಎಲ್ಲೋ ಒಂದ್ ಕಡೆ ಸಾದಿಕ್ ಪೈಲ್ವಾನ್ ಅವರೇ ದಿಕ್ ತಪ್ಪಿಟ್ರ ಗೊತ್ತಿಲ್ಲ. ಬಿಜೆಪಿ ಏನು ಸಿದ್ದರಾಮಯ್ಯನವರು ಮನ ಓಲೈಸಿದ ತಕ್ಷಣ ಸಾದಿಕ್ ಪೈಲ್ವಾನ್ ದಾರಿ ತಪ್ಪಿಟ್ರ ಅಂತ ಅನ್ಸುತ್ತೆ. ಅಲ್ಪಸಂಖ್ಯಾತರನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಇದೇ ಸಾದಿಕ್ ಪೈಲ್ವಾನ್ ಮಾಡ್ತಾ ಇದ್ರಾ? ಏನು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಕಾಂಗ್ರೆಸ್ನವರು. ಅವತ್ತಿಂದಲೂ ಕೂಡ ಏನೋ ಒಂದು ಸ್ಟೇಟ್ಮೆಂಟು, ಕೋಮುವಾದಿಯನ್ನ ದೂರ ಇಡೋದಕ್ಕೆ ನಾವು ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಇದೇ ದಲಿತರಿಗೆ, ಇದೇ ಅಲ್ಪಸಂಖ್ಯಾತರನ್ನ ತಲೆ ನೇವರ್ತಾ ಬರ್ತಾ ಇರುವಂತ ಏಕೈಕ ಮಾತು ಏನಂದ್ರೆ ಈ ಕಾಂಗ್ರೆಸ್ನವರು ಕೋಮುವಾದಿ ಶಕ್ತಿಯನ್ನು ದೂರ ಇಡೋದಕ್ಕೆ ಮಾಡೋಣ, ದೂರ ಇಡು. ಎಲ್ಲ ಒಂದ್ ಕಡೆ ಸಾದಿಕ್ ಪೈಲ್ವಾನ್ ಅವ್ರು ಮಾಡದಂತ ಈ ಒಂದು ತಪ್ಪಿದೆಯಲ್ಲ, ಬಟ್ ಇದು ಅನಿವಾರ್ಯ. ಬೇರೆ ಈ ದಲಿತರಿಗಾಗಿರ್ಬೋದು ಅಥವಾ ಅಲ್ಪಸಂಖ್ಯಾತರಿಗೆ ಬೇರೆ ಪರ್ಯಾಯ ಪಕ್ಷವೇ ಇಲ್ವೇನೋ, ಅನಿವಾರ್ಯ ಹಾಕ್ಲೇಬೇಕು. ಒಂದು ಬಿಜೆಪಿಗೆ ಹಾಕ್ಬೇಕಿಲ್ಲ ಅಂದ್ರೆ ಕಾಂಗ್ರೆಸ್ ಹಾಕ್ಬೇಕು ಅವರು. ಸೊ ಹಂಗಾಗಿ ಅನಿವಾರ್ಯವಾಗಿ ಕಾಂಗ್ರೆಸ್ನ ಬೆಂಬಲಿಸುವಂತ ದುಸ್ಥಿತಿ. ಯಾಕೆ ಈ ದುಸ್ಥಿತಿ, ಯಾಕೆ ಈ ಮಾತನ್ನು ಹೇಳ್ತೀವಿ ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳು. ಚೊಪ್ಲಿ ತೋರಿಸುವಂಥದ್ದು, ಬಂದ್ರೆ ನಿನ್ಗೆ ಇಲ್ಲಿ ಚೊಪ್ಲಿ ಹಾರ ಹಾಕ್ತೀವಿ, ಆ ರೀತಿ ವೆಲ್ಕಮ್ ಮಾಡ್ಕೊಳ್ತೀವಿ ಅಂತ ಹೇಳೋದು, ಇದು ಯಾವ ಸಂಸ್ಕೃತಿ? ಪ್ರದೀಪ್ ಈಶ್ವರ್ ಗಾಡಿ ಮೇಲೆ ನಿಂತ್ಕೊಂಡು ತೊಡೆ ತಟ್ಟೋದು, ತೋಳು ತಟ್ಟೋದು, ಇದೆಲ್ಲ ಯಾವ ಸಂಸ್ಕೃತಿ? ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಮತ್ತೊಂದು, ಪ್ರದೀಪ್ ಈಶ್ವರ್ ಹೇಳ್ತಾರೆ, ಸಮರ್ಥಂತಹ ಒಬ್ಬ ಇವತ್ತಿನ ಯಂಗ್ ಜನರೇಷನ್ ಹುಡುಗ ವಿಧಾನಸೌಧಕ್ಕೆ ಹೋಗ್ಬೇಕು, ಗೆದ್ದು MLA ಆಗಿ ವಿಧಾನಸೌಧಕ್ಕೆ ಹೋಗ್ಬೇಕು. ಸೊ ಹಂಗಾಗಿ ಎಲ್ಲ ಅಲ್ಪಸಂಖ್ಯಾತರು ಕೂಡ ಆ ಅಯೋಗ್ಯರಿಗೆ ಮತ ನೀಡಬೇಡಿ, ಬಿಜೆಪಿ ಅಯೋಗ್ಯರಿಗೆ ಮತ ನೀಡಬೇಡಿ. ಇದೆಲ್ಲ ಒಂದ್ ಕಡೆ ಅಜಯ್ ಕುಮಾರ್ ಅವರು ಬಿಜೆಪಿ ನಾಯಕರುಗಳು, ಬಿಜೆಪಿ ಮುಖಂಡರನ್ನ, ಬಿಜೆಪಿ ಕಾರ್ಯಕರ್ತರನ್ನ ಕೆರಳಿಸುವಂತ ಕೆಲಸ ಮಾಡ್ತು. ಹಂಗಾಗಿ ಇವತ್ತು ಚೊಪ್ಲಿ ತೋರಿಸುವಂತ, ಚೊಪ್ಲಿಯನ್ನ ಪ್ರದರ್ಶನ ಮಾಡುವಂತ, ಪೊರ್ಕೆಯನ್ನ ಪ್ರದರ್ಶನ ಮಾಡುವಂತ ಕೀಳಮಟ್ಟದ ರಾಜಕೀಯಕ್ಕೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಒಂದ್ ರೀತಿ ಸಾಕ್ಷಿ ಆಯ್ತು ಅಂತ ಹೇಳ್ಬೋದು. ಪ್ರದೀಪ್ ಈಶ್ವರ್ ವಾಹನದ ಮೇಲೆ ನಿಂತ್ಕೊಂಡು ತೋಳನ್ನ ತಟ್ಟಿ ಆ ಜೊತೆಯಲ್ಲಿ ಕಾಂಗ್ರೆಸ್ನ ಬಾವುಟವನ್ನ ಆರಿಸಿ ಅವರಿಗೆ ಟಾಂಗ್ ಕೊಡುವಂತ ಕೆಲಸ ಕೂಡ ಮಾಡಿದ್ರು. ಇದೆಲ್ಲವೂ ಕೂಡ ಒಳ್ಳೆ ಬೆಳವಣಿಗೆ ಅಲ್ಲ. ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರನ್ನ ಕಾಂಗ್ರೆಸ್ ಮತ್ತು ಬಿಜೆಪಿ ಅವರ ಇಷ್ಟದಂತೆ ಬಳಕೆ ಮಾಡ್ಕೊಳ್ತಾ ಇರೋದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಮತದಾರರ ತಾಕತ್ತು, ಮತದಾರರ ಹಕ್ಕು ಎಲ್ಲವೂ ಕೂಡ ನಿಮ್ಮ ತುದಿಯ ಬೆರಳಲ್ಲಿ ಇರುವಂಥದ್ದು. ನಿಮ್ಮ ತಾಕತ್ತು, ಗತ್ತು, ಗೈರತ್ತು ಏನು ಅನ್ನೋದನ್ನ ತೋರಿಸ್ಬೇಕಂದ್ರೆ ಈ ಬಾರಿ ದಕ್ಷಿಣ ವಿಧಾನಸಭಾ ಕ್ಷೇತ್ರ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರು, ಜಾಗೃತಿ ಮತದಾರರು ತೋರಿಸಿ. ನಿಮ್ಮ ಮತ ಯಾರಿಗೆ? ಕಾಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.